ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮೀಶೋ ಹೇರ್ ಆಕ್ಸೆಸರೀಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಎಕ್ಸ್ಟೆನ್ಷನ್ ಆಗಿರ್ಬೋದು ಅಥವಾ ರಬ್ಬರ್ ಬ್ಯಾಂಡ್ಸ್ಗಳು, ಹೇರ್ ಬ್ಯಾಂಡ್ಗಳು ಈ ಥರ ಸ್ವಲ್ಪ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ನಾನು ನಿಮಗೆ ರಿವ್ಯೂಸ್ ಕೊಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಮೆಸ್ಸಿ ಹೇರ್ ಬನ್ ಅಂತ ಹೇಳಿಬಿಟ್ಟು, ಆ್ಯಕ್ಚುಲಿ ಇದು ಪ್ಯಾಕ್ ಆಫ್ 2 ಬಂದಿದೆ. ಒಂದು ಬ್ರೌನ್ ಕಲರಲ್ಲಿದೆ, ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿದೆ. ನನಗೆ ಆ್ಯಕ್ಚುಲಿ ಬ್ರೌನ್ ಕಲರಲ್ಲಿ ಬಂದಿರೋದು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಬ್ಲ್ಯಾಕ್ ಕಲರ್ದು ತುಂಬ ಚೆನ್ನಾಗಿದೆ. ಆಮೇಲೆ ಇದನ್ನು ಆ್ಯಕ್ಚುಲಿ ಬನ್ನಾಗಿ ಹಾಕ್ಕೊಂಡ್ರೆ ಇದನ್ನು ನಾವು 2-3 ಸುತ್ತು ಕೂಡ ಹಾಕ್ಕೋಬೋದು. ಮತ್ತು ಬನ್ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕೂಡ ಕಾಣಿಸುತ್ತೆ. ಅಂದರೆ ತಿನ್ ಹೇರ್ ಇರೋರಿಗೆ ಬನ್ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಅದು ಆ್ಯಕ್ಚುಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಪ್ರೈಸ್ ಬಂದುಬಿಟ್ಟು 170 ಅಂದರೆ 100 ರುಪೀಸಲ್ಲಿ ನನಗೆ ಅಂದರೆ ಆ ರೇಂಜಲ್ಲಿ ಸಿಕ್ಕಿದ್ದು. ಇದು ಪ್ಯಾಕ್ ಆಫ್ 2 ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಬ್ರೌನ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಬ್ಲ್ಯಾಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮುಂಚೆ ಎಲ್ಲ ಅಂದರೆ ಎಕ್ಸ್ಟೆನ್ಷನ್ ಹಾಕ್ಕೊಳ್ಳೋದು ಅಥವಾ ವಿಗ್ ಹಾಕ್ಕೊಳ್ಳೋದು ಅಂತಂದರೆ ಎಲ್ಲರೂ ಒಂದು ರೀತಿ ಅಂತಿದ್ರು. ಬಟ್ ಈಗ ಅದು ಸಿಕ್ಕಾಪಟ್ಟೆ ಸ್ಟೈಲ್ ಆಗಿದೆ. ನಮ್ಮ ಹೇರ್ ತಿನ್ನಿದೆ ಅಂತಂದರೆ ನಾವು ಇದನ್ನು ನೀಟಾಗಿ ಯೂಸ್ ಮಾಡ್ಬೋದು. ಸ್ಯಾರಿ ಎಲ್ಲ ಹಾಕೊಂಡಾಗ ಬನ್ ಹಾಕ್ಕೊಂಡು ಇದನ್ನು ಹಾಕ್ಕೊಂಡ್ರು ಅಂತೂ ಸೂಪರಾಗಿ ಕಾಣಿಸುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಸೇಮ್ ಅಂದರೆ ಇದು ಯಾವುದು ನ್ಯಾಚುರಲ್ ಹೇರಿಂದ ಮಾಡಿರೋದಲ್ಲ, ಅಂದರೆ ಹ್ಯೂಮನ್ ಹೇರ್ ಅಲ್ಲ, ಸಿಂಥೆಟಿಕ್ ಹೇರಿಂದ ಮಾಡಿರೋ ಅಂಥದ್ದು. ಸೊ ಸೆಕೆಂಡ್ ಒನ್ ಕೂಡ ಅಷ್ಟೇ, ಇದೂ ಅಷ್ಟೇ ಸಿಂಥೆಟಿಕ್ ಹೇರಿಂದನೇ ಮಾಡಿರುವಂಥ ಒಂದು ಎಕ್ಸ್ಟೆನ್ಷನ್ನು. ಇದು ಸ್ವಲ್ಪ ಲೆಂತ್ ಇದೆ, ಆಮೇಲೆ ತುಂಬ ಸಿಲ್ಕಿ ಇದೆ ಸಿಕ್ಕಾಪಟ್ಟೆ. ನನಗೆ ಅಂದರೆ ನಂಗೆ ಸ್ವಲ್ಪ ಸಿಲ್ಕಿ ಹೇರು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಇದು ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 142 ರುಪೀಸು. ಇದು ಬ್ಲ್ಯಾಕ್ ಕಲರಲ್ಲಿದೆ. ನಿಮಗೆ ಬ್ರೌನ್ ಕಲರ್ ಬೇಕು ಅಂದರೆ ಕೂಡ ಸಿಗುತ್ತೆ. ಇದರಲ್ಲಿ 2 ಕಲರ್ ಅವೈಲೇಬಲ್ ಇದೆ. ನಾನು ಬ್ಲ್ಯಾಕ್ ಕಲರ್ ತರಿಸಿ, ಯಾಕೆಂದರೆ ನನ್ನ ಹೇರ್ ಬ್ಲ್ಯಾಕ್ ಇದೆ, ಹಾಗಾಗಿಬಿಟ್ಟು ಬ್ಲ್ಯಾಕ್ ಕಲರಲ್ಲೇ ನಾನು ತರಿಸ್ಕೊಳ್ಳೋದು. ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದಕ್ಕೂ ಕೂಡ ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಆ ಥರ ಕ್ಲಿಪ್ ಅಂದರೆ ಇವರು ಅವರೇ ಕ್ಲಿಪ್ ಕೊಟ್ಟಿರ್ತಾರೆ, ಅದನ್ನು ಹಾಕಿಬಿಟ್ಟು ಯೂಸ್ ಮಾಡೋದು. ಆಲ್ಮೋಸ್ಟ್ ಈಗಂತೂ ಎಲ್ರಿಗೂ ಗೊತ್ತಿರುತ್ತೆ ಈ ಥರ ಎಕ್ಸ್ಟೆನ್ಷನ್ಗಳನ್ನು ಹೇಗೆ ಯೂಸ್ ಮಾಡೋದು ಅಂತ. ಯಾಕೆಂದರೆ ಇದೆಲ್ಲ ಈಗ ಸಿಕ್ಕಾಪಟ್ಟೆ ಫ್ಯಾಷನಲ್ಲಿರುವಂಥ ಒಂದು ಎಲಿಮೆಂಟ್ಸ್ಗಳು. ಹಾಗಾಗಿಬಿಟ್ಟು ಇದರಲ್ಲೇನು ಹೇರ್ ಫಾಲ್ ಆ ಥರ ಇಲ್ಲ. ಇದು ನೀವು ವಾಶ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಅಂದರೆ ಮತ್ತು ವಾಶ್ ಮಾಡಿ ಕೂಮ್ ಮಾಡಿಕೊಂಡು ಎಲ್ಲ ಯೂಸ್ ಮಾಡ್ಬೋದು. ವಾಶ್ ಮಾಡುವಾಗ ನೀವು ಇದಕ್ಕೆ ಶಾಂಪು ಜೊತೆ ಶಾಂಪು ಹಾಕಿ ವಾಶ್ ಮಾಡೋದಕ್ಕಿಂತ ಕಂಡೀಷ್ನರ್ ಹಾಕಿ ವಾಶ್ ಮಾಡಿದ್ರೆ ಹಾಗೆಯೇ ಇದು ಅಂದರೆ ಸಿಲ್ಕಿಯೇ ಇರುತ್ತೆ. ನೋಡೋದಕ್ಕೆ ನಿಮ್ಮ ಹೇರ್ ಜೊತೆಗೆ ಮ್ಯಾಚ್ ಆಗೋವಂಥ ಕಲರ್ ಏನಾದರೂ ಸಿಕ್ತು ಅಂತಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ನನ್ನ ಹೇರ್ ಜೊತೆಗೆ ಪ್ರಾಪರಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿಬಿಟ್ಟು ನನಗೆ ಇಷ್ಟ ಆಯಿತು. ತುಂಬ ಲೆಂತ್ ಇದೆ. ಯಾರಿಗೆಲ್ಲ ಶಾರ್ಟ್ ಅಂದರೆ ಹೇರ್ ಇರುತ್ತಲ್ವ, ಶಾರ್ಟ್ ಹೇರು, ಅವರು ಬೇಕಿದ್ರೆ ಇದನ್ನು ಹಾಕ್ಕೊಂಬಿಟ್ಟು ಅವ್ರ ಹೇರ್ನ ಲೆಂತ್ ಮಾಡಿಕೊಂಡು ಇವಾಗ ಏನಿದೆ ಜಡೆ ಹಾಕ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಹಾಗೆಯೇ ಕಟ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಂದರೆ ಇದರಲ್ಲಿ 5 ಪಿನ್ಸ್ ಇದೆ, ನಿಮಗೆ 3 ಪಿನ್ನಿಂದಿದೆ. ಹಾಗೆ ಇಲ್ಲಿ ಟೆಂಪಲ್ ಹೇರ್ ಏನಂತೀವಲ್ಲ ಅಲ್ಲೇನಾದರೂ ಹಾಕ್ಕೋಬೇಕು ಅಂತಂದರೆ ನಿಮಗೆ ಸಿಂಗಲ್ ಪಿನ್ನಿಂದ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಅಂದರೆ ಚೆನ್ನಾಗಿ ಅನಿಸ್ತು ನನಗೆ. ಸೊ ಹಾಗಾಗ್ಬಿಟ್ಟು ನಾನು ಅದನ್ನು ಇಟ್ಕೋತಾ ಇದ್ದೀನಿ. ನಾನು ಅಂದರೆ ರಿಟರ್ನ್ ಮಾಡ್ತಾಯಿಲ್ಲ. ಸೊ ನೆಕ್ಸ್ಟ್ ಐಟಮ್ ಕೂಡ ಸೇಮ್ ಹೇರ್ ಎಕ್ಸ್ಟೆನ್ಷನ್ನೇ. ಯಾರೆಲ್ಲ ಮುಂದ್ಗಡೆ ಹೇರ್ನ ಬ್ಯಾಂಗ್ ಟೈಪಲ್ಲಿ ಕಟ್ ಮಾಡ್ಕೋಬೇಕು ಅಂತ ಆಸೆ ಇರುತ್ತಲ್ಲ, ಅವರಿಗಂತೂ ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ. ಇದು ಕೂಡ ಅಷ್ಟೇ ನಿಮಗೆ ನನಗಿದು 150 ಆ ರೇಂಜಲ್ಲಿ ಸಿಕ್ತು. ಇದು ಕೂಡ ಸ್ಟ್ರೈಟೇ. ಇದರಲ್ಲಿ ಕರ್ಲಿ ಬೇಕಂದರೆ ಕೂಡ ನಿಮಗೆ ಸಿಗತ್ತೆ. ಸೊ ನಾನು ಏನು ಹಿಂದೆ ತೋರಿಸಿದ್ನಲ್ಲ ಅದರಲ್ಲೂ ಕೂಡ ಅಷ್ಟೇ ನಿಮಗೆ ಕರ್ಲಿ ಹೇರ್ ಕೂಡ ಅವೈಲೇಬಲ್ ಇದೆ. ಅದರಲ್ಲೂ ಕೂಡ ಬ್ಲ್ಯಾಕ್ ಬ್ರೌನ್ ಅವೈಲೇಬಲ್ ಇದೆ. ಇದರಲ್ಲೂ ಬ್ಯಾಂಗ್ಸಲ್ಲೂ ಕೂಡ ನಿಮಗೆ ಬ್ಲ್ಯಾಕ್ ಕಲರ್, ಬ್ರೌನ್ ಕಲರ್ ಕೂಡ ಅವೈಲೇಬಲ್ ಇದೆ. ನಾನು ಬ್ಲ್ಯಾಕೇ ತರಿಸಿರೋದು. ಸೊ ನೋಡಿ, ಇದರಲ್ಲಿ ಬನ್ ಕ್ಲಿಪ್ ಬರುತ್ತೆ. ನಿಮಗೇನಾದರೂ ಫ್ರಂಟ್ ಕಟ್ ಮಾಡಿಸ್ಕೋಬೇಕು ಅಂತ ಆಸೆ ಇರುತ್ತೆ, ಹೇಗೆ ಕಾಣಿಸ್ತೀನೋ ಏನೋ ಅನ್ನೋ ಒಂದು ಭಯ ಕೂಡ ಇರುತ್ತಲ್ಲ, ಅವರು ಇದನ್ನು ಯೂಸ್ ಮಾಡಿಬಿಟ್ಟು ಚೆಕ್ ಮಾಡಿ ನೋಡ್ಬೋದು. ನನಗೆ ತುಂಬ ಆಸೆ ಇತ್ತು ಅಂದರೆ ಕಟ್ ಮಾಡಿಸ್ಕೋಬೇಕು ಅಂತ, ಆ ಥರ ಇಲ್ಲ. ಬಟ್ ನನಗೆ ಇದನ್ನು ಹಾಕ್ಕೊಂಡ್ಮೇಲೆ ಫೀಲ್ ಆಯಿತು, ನನಗೆ ಅಷ್ಟು ಚೆನ್ನಾಗೇನು ಕಾಣಿಸಲ್ಲ ಅದು ನೋಡೋದಕ್ಕೆ ಅಂತೇಳ್ಬಿಟ್ಟು. ಹಾಗಾಗಿಬಿಟ್ಟು ಓಕೆ, ಇದನ್ನು ಟ್ರೈ ಮಾಡಿ ನೋಡ್ಬೋದು. ಅಂದರೆ ನಾವು ನಮ್ಮ ಹೇರ್ನ ಕಟ್ ಮಾಡಿ ಆ ಥರ ಎಲ್ಲ ಯೂಸ್ ಮಾಡೋಕ್ಕಿಂತ, ಅಂದರೆ ಹೇರ್ನೆಲ್ಲ ಅದು ಮತ್ತು ಬೆಳೆಯೋಕ್ಕೆ ತುಂಬ ಟೈಮೆಲ್ಲ ತೊಗೊಳತ್ತೆ. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ನೀವು ಚೆಕ್ ಮಾಡ್ಕೋಬೋದು, ಅಂದರೆ ನಿಮಗೆ ಆಗತ್ತಾ ಆಗಲ್ವಾ ಏನು. ಹಾಗೆ ಇದು ಕೂಡ ಅಷ್ಟೇ ಸ್ಟ್ರೈಟ್ ಹೇರು, ತುಂಬ ಸಾಫ್ಟ್ ಇದೆ. ಅಂದರೆ ಅನಿಸೋದೇ ಇಲ್ಲ ಇದು ಆರ್ಟಿಫಿಷಿಯಲ್ ಹೇರ್ ಅಂತ ಹೇಳ್ಬಿಟ್ಟು. ನನ್ನ ಅಂದರೆ ಯೂಸ್ ಮಾಡೋದು ಆಗೋಂತೂ ಹ್ಯೂಮನ್ ಹೇರ್ ಥರನೇ ಕಾಣಿಸುತ್ತೆ. ಬಟ್ ನನಗಂತೂ ಇದು ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ರಬ್ಬರ್ ಬ್ಯಾಂಡ್ಗಳು. ಇದ್ರ ಬಗ್ಗೆ ನನ್ನ ಒಪಿನಿಯನ್ ಏನಂದರೆ, ಇದು ಪ್ಯಾಕ್ ಆಫ್ 5 ಬರುತ್ತೆ. ಬಟ್ ನಾನು ನಿಮಗೆ ವೀಡಿಯೋ ಮಾಡೋಕ್ಕಿಂತ ಮುಂಚೆ ಏನಾಯಿತು ಅಂದರೆ, ನೋಡಿ ಹಿಂಗೆ ಎಳೆದಾಗ ಒಂದು ಪಟ್ಟತ್ತ ಕಟ್ಟಾಗಿಬಿಡ್ತು. ಅಂದರೆ ನನಗನ್ಸಿದ್ರು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ. ಇದು ನಿಮಗೆ ಜುಡಿಯೋಸಲ್ಲಿ ಕೂಡ ಸಿಗುತ್ತೆ. ಇದು 70 ರುಪೀಸ್ಗೆ 79 ರುಪೀಸ್ಗೆಲ್ಲ ಸಿಗುತ್ತೆ. ಇಲ್ಲಿ ಇದು ಪ್ಯಾಕ್ ಆಫ್ 5ಗೆ ನಿಮಗೆ 105 ರುಪೀಸ್ ಇತ್ತು. ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಅಂದರೆ ಯಾರಿಗೆಲ್ಲ ಇದನ್ನು ಅಂದರೆ ತಿರುಗಿಸ್ಬಿಟ್ಟು 2-3 ಸಲ ಎಲ್ಲ ತಿರುಗಿಸಿ ಹಾಕ್ಕೋತೀವಿ ಹೇರ್ಗೆ ಅಂತಂದರೆ ಇದು
ಅಷ್ಟು ಇದು ಬರೋಲ್ಲ, ಯಾಕೆಂದರೆ ನಾನು ಎರಡು ಹಿಂಗೆ ಅಂದಾಗ ಇದು ಕಟ್ಟಾಗಿ ಹೋಗ್ಬಿಡ್ತು. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಫ್ಯಾನ್ಸಿ ಹೇರ್ ಬ್ಯಾಂಡ್. ಇದು ಅಂದರೆ ನಾನು ನಾರ್ಮಲ್ ಈ ಥರ ಹೇರ್ ಬ್ಯಾಂಡ್ ಆರ್ಡ್ರ್ ಮಾಡಿದೆ, ಬಟ್ ನಂಗೆ ಗೊತ್ತಿಲ್ಲ ಇದು ಯಾಕೋ ಬನ್ನಿ ಶೇಪಲ್ಲಿ ಬಂದಿದೆ. ಬಟ್ ನಂಗೆ ಇದೇ ತುಂಬ ಇಷ್ಟ ಆಯಿತು, ಬನ್ನಿ ಶೇಪಲ್ಲಿ ಬಂದಿರೋಂಥ ಹೇರ್ ಬ್ಯಾಂಡೆ. ಮೇ ಬಿ ನಂಗೆ ಆ ಥರ ನಾರ್ಮಲಾಗಿ ಬಂದಿದ್ರು ನಂಗೆ ಇಷ್ಟ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಇದು ಪರ್ಲಲ್ಲಿ ಮಾಡಿರೋದು. ಇದು ಪ್ಯಾಕ್ ಆಫ್ 2 ಬರುತ್ತೆ ನಿಮಗೆ. ಇದು ಕೂಡ 79 ರೂಪೀಸ್ ಆ್ಯಕ್ಚುಲಿ. ಇದು ಬನ್ನಿ ಶೇಪಲ್ಲಿದೆ ಆ್ಯಂಡ್ ಪರ್ಲಲ್ಲಿ ಮಾಡಿರೋವಂಥದ್ದು. ಇದೆಲ್ಲೂ ನಿಮಗೆ ಅಂದರೆ ತಲೆಗೆಲ್ಲ ಚುಚ್ಚೋದು ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ಇದರಲ್ಲಿ. ಸೊ ನೆಕ್ಸ್ಟ್ ಒನ್ ಐಟಮ್ ಬಂದುಬಿಟ್ಟು ನಮಗೆ ಟ್ರಾವೆಲ್ ಬ್ಯಾಗ್ ಇದೆ. ಇದು ವಾಟರ್ ಪ್ರೂಫ್ ಇದೆ. ಆಮೇಲೆ ಕಾಸ್ಮೆಟಿಕ್ಸ್ನೆಲ್ಲ ನೀವು ಇಟ್ಕೋಬೋದು, ಅಂದರೆ ನೀವು ಟ್ರಾವೆಲ್ ಮಾಡುವಾಗ ನಿಮ್ಮ ಪ್ರತಿಯೊಂದು ಮೇಕಪ್ ಐಟಮ್ಗಳನ್ನ ಇಟ್ಕೋಬೋದು ಇದರೊಳಗಡೆ. ಸೊ ನಂತರ ನೀವು ಇದನ್ನ ವಾಶ್ ಮಾಡ್ಬೋದು, ಯಾಕೆಂದರೆ ಇದನ್ನು ವಾಶ್ ಮಾಡಿದ್ರು ಇದೇನು ಹಾಳಾಗಲ್ಲ. ಸೊ ಎಕ್ಸ್ಟ್ರಾ ಒಂದು ಜಿಪ್ ಕೂಡ ಕೊಟ್ಟಿದ್ದಾರೆ. ವಾಷಬಲ್ ಬ್ಯಾಗ್ ಇದು, ಮತ್ತು ವಾಟರ್ ಪ್ರೂಫ್ ಕೂಡ ಹೌದು. ಅಂದರೆ ಮಳೆ ಎಲ್ಲ ಬಂದಾಗ ಇದು ಏನೂ ಆಗೋಲ್ಲ, ಅದರೊಳಗಿರೋ ಕಾಸ್ಮೆಟಿಕ್ಸ್ ಎಲ್ಲ ಏನಾಗಲ್ಲ. ಸೊ ಟ್ರಾವೆಲ್ ಫ್ರೆಂಡ್ಲಿ ಇದು ನಿಮಗೆ. ಇದು ಕೂಡ ಅಷ್ಟೇ 113 ರೂಪೀಸಿಗೆ ನನಗೆ ಸಿಕ್ಕಿದ್ದು. ಪ್ರತಿಯೊಂದು ಕೋಡ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಅಂದರೆ ಯಾರಾದರೂ ಬೈ ಮಾಡಬೇಕು ಅಂತಿದ್ರೆ ನೀವು ನೋಡಿಬಿಟ್ಟು ಬೈ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಪಿಂಕ್ ಕಲರಲ್ಲಿದೆ. ಕ್ಯಾಮ್ರಾದಲ್ಲಿ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಲೈಟ್ ಪಿಂಕಾಗಿ ನಿಮಗೆ ಕಾಣಿಸ್ತಾ ಇದೆ ಇದು. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಎಕ್ಸಸರೀಸ್ ಇಟ್ಕೊಳ್ಳೋವಂಥ ಬ್ಯಾಗ್ ಇದು. ಇದು ಔಟ್ ಆಫ್ ಸ್ಟಾಕ್ ಇದೆ. ಆಮೇಲೆ ಇದು ನನಗೆ ಪಿಕ್ಚರ್ ಅಪ್ಲೋಡ್ ಮಾಡೋದಕ್ಕೂ ಕೂಡ ಆಗಲಿಲ್ಲ. ಅಂದರೆ ನಂಗೆ ಪಿಕ್ಚರ್ ಅಪ್ಲೋಡ್ ಮಾಡುವಾಗ ನಂಗೆ ಮರ್ತೋಯ್ತು. ಇದು ಮೊಬೈಲೆಲ್ಲ ಇಟ್ಕೊಳ್ತಾರಲ್ಲ ಈಗೆಲ್ಲ ಸ್ಟೈಲಿಶಾಗಿ ಈ ಸೊಂಟಕ್ಕೆ ಹಾಕೋತಾರೆ, ಇಲ್ಲ ಅಂತಂದರೆ ಚೆಸ್ಟ್ ಹತ್ರ ಹಾಕೋತಾರಲ್ಲ ಆ ಥರ ಬ್ಯಾಗ್ ಇದು. ಇದ್ರ ಪ್ರೈಸ್ ಕೂಡ 105 ರೂಪೀಸ್ ಇತ್ತು. ನಾನು ತೊಗೊಳ್ಳುವಾಗ 105. ಇದರಲ್ಲಿ ಕಲರ್ಸ್ ಅವೈಲಬಲ್ ಇತ್ತು, ಬಟ್ ಈಗ ಇದೆಲ್ಲ ಇದು ಔಟ್ ಆಫ್ ಸ್ಟಾಕಲ್ಲಿದೆ. ನಾನು ಇದು ಗ್ರೀನ್ ಕಲರಲ್ಲಿ ತೊಗೊಂಡಿರೋದು. ರೊನಾಲ್ಡೋ ಅಂತಿದೆ, ಚೆನ್ನಾಗಿದೆ. ನೀವು ಮೊಬೈಲ್ ಆಗಿರ್ಬೋದು, ಸಾಧಾರಣವಾಗಿ ಮೊಬೈಲ್ನ ಇಟ್ಕೋಬೋದು, ಹಾಗೆಯೇ ಇಯರ್ಫೋನು ಆ ಥರದ್ದೆಲ್ಲ ಇಲ್ಲದ್ರೊಳಗಡೆ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಆರ್ಟಿಫಿಷಿಯಲ್ ಗಜ್ರ. ಇದು ನಂಗೊಂದು ಪ್ರಕಾರ ಯೂಶ್ವಲಿ ಜಾತ್ರೆಲೆಲ್ಲ ಸಿಗ್ತಾಯಿತ್ತು ಮುಂಚೆ. ನಾವು ಸ್ಕೂಲ್ ಡೇಸಲ್ಲಿರುವಾಗ ಜಾತ್ರೆಲಿ ತುಂಬ ಸಿಗ್ತಾಯಿತ್ತು, ಬಟ್ ಈಗಲೂ ಸಿಗುತ್ತೆ ಅಂತ ಅಂದ್ಕೊತೀನಿ. ಬಟ್ ಇದನ್ನು ನಾನು 70 ರೂಪಾಯಿಗೇನೋ ತರಿಸಿರೋದು. ಇದು ಪ್ಯಾಕ್ ಆಫ್ 1. ಇದರಲ್ಲಿ ಪ್ಯಾಕ್ ಆಫ್ 2 ಕೂಡ ಇದೆ. 105 ರೂಪೀಸ್ಗೇನೋ ಪ್ಯಾಕ್ ಆಫ್ 2 ಬರುತ್ತೆ. ಇದ್ರ ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂದರೆ ಇದು ನಿಮಗೇನು ಇರಿಟೇಟ್ ಮಾಡಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ಹೇಳೋಕ್ಕಿತ್ತು ಅಂದರೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಟೇಕ್ ಕೇರ್.